ಮಲೆನಾಡಿನ ತಿರುಪತಿ ಎಂದೇ ಪ್ರಸಿದ್ಧವಾದುದು ತೀರ್ಥಹಳ್ಳಿ ತಾಲೂಕಿನ ಆರಗ ಸಮೀಪದ ಅರುಣಗಿರಿಯ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ. ಅರುಣ ಮಹರ್ಷಿಗಳ ತಪೋಭೂಮಿಯಾದ್ದರಿಂದ ಅರುಣಗಿರಿ ಎಂದೇ ಹೆಸರಾಗಿರುವ ಇಲ್ಲಿಯ ಗವಿಸ್ಥಾನದಲ್ಲಿ ಅರುಣ ಮಹರ್ಷಿ ಎಂಬ ಋಷಿಗಳು ತಪಸ್ಸು ಮಾಡಿ ವೆಂಕಟರಮಣನ ದರ್ಶನ ಪಡೆದರು ಎನ್ನಲಾಗುತ್ತದೆ. ಅರುಣ ಮಹರ್ಷಿಗಳೇ ಇಲ್ಲಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದಾರೆ ಎನ್ನುತ್ತಾರೆ. ವೆಂಕಟರಮಣ ಸ್ವಾಮಿ ತಿರುಪತಿಗೆ ಹೋಗುವ ಮುಂಚೆ ಕೆಲವು ಕಾಲ ಇಲ್ಲಿ ತಂಗಿದ್ದರಂತೆ. ಇಲ್ಲಿಂದ ದೇವರು ದಂಡ ಊರಿ ತಿರುಪತಿಗೆ ಜಿಗಿದರಂತೆ. ದೇವಸ್ಥಾನದ ಬಲಭಾಗದ ಬಂಡೆಯ ಬಳಿ 2 ಪಾದದ ಹಾಗೂ ದಂಡದ ಚಿಹ್ನೆ ಇದ್ದು ಇಲ್ಲಿಂದಲೇ ತಿರುಪತಿಗೆ ಜಿಗಿದರೆಂಬ ಪ್ರತೀತಿ ಇದೆ. ಹಾಗಾಗಿಯೇ ಅರುಣಗಿರಿಯನ್ನು ತಿರುಪತಿಯ ಮೂಲಸ್ಥಾನ ಎನ್ನಲಾಗುತ್ತದೆ. ಕೆಳಗಡೆ ಸಿದ್ಧರ ಗುಹೆ ಇದ್ದು ಋಷಿ ಮುನಿಗಳು ತಪಸ್ಸು ಮಾಡಿದ ಸ್ಥಳ ಎನ್ನಲಾಗುತ್ತದೆ. ಬೆಟ್ಟದ ಕೆಳಗೆ ಸುಂದರ ಪುಷ್ಕರಣಿ ಇದ್ದು ಈ ಪುಷ್ಕರಣಿಯ ನೀರನ್ನು ದೇವತಾ ಕಾರ್ಯಗಳಿಗೆ ಉಪಯೋಗಿಸಲಾಗುತ್ತಿದೆ. ದೇವಸ್ಥಾನಕ್ಕೆ ಹತ್ತಿ ಬರಲು 960 ಮೆಟ್ಟಿಲುಗಳಿದ್ದು ಇತ್ತೀಚೆಗೆ ರಸ್ತೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ವರದ ವೆಂಕಟರಮಣ ಎಂತಲೂ ಕರೆಯುವ ಈ ಸ್ವಾಮಿಯ ಸಾನ್ನಿಧ್ಯದಲ್ಲಿ ತಮ್ಮ ಸಂಕಲ್ಪ ಈಡೇರಿಸಲು ಭಕ್ತರು ಹೂವಿನ ಪ್ರಸಾದ ಕೇಳುವ ಸಂಪ್ರದಾಯವಿದೆ. ಭಕ್ತರ ನಾನಾ ಕೋರಿಕೆಯ ಈಡೇರಿಸುವ ಈ ದೇವತಾ ಸಾನ್ನಿಧ್ಯ ಐತಿಹಾಸಿಕವಾಗಿಯೂ ಪ್ರಸಿದ್ಧಿ ಪಡೆದ ಸ್ಥಾನ. ವಿಜಯನಗರದ ಅರಸರು ಈ ಕ್ಷೇತ್ರಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿ ದಾನ ದತ್ತಿಗಳನ್ನು ನೀಡುತ್ತಿದ್ದರು. ಕೆಳದಿ ಅರಸರು ಯುದ್ಧದಲ್ಲಿ ಜಯಪ್ರಾಪ್ತಿಯಾದಾಗ ಈ ಕ್ಷೇತ್ರಕ್ಕೆ ಆಗಮಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸುತ್ತಿದ್ದರು. ಧಾರ್ಮಿಕವಾಗಿ ಐತಿಹಾಸಿಕವಾಗಿ ಪ್ರಸಿದ್ಧವಾದ ಅರುಣಗಿರಿಯ ಪ್ರಾಕೃತಿಕ ಸೌಂದರ್ಯ ಮನಮೋಹಕವಾದ